ನೀವು ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಆದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗಾದ್ರೆ ನೀವು ಡ್ರಾಪ್ ಶಿಪ್ಪಿಂಗ್ ಮಾಡೋದು. ಎಲ್ಲರಿಗೂ ನಮಸ್ಕಾರ, ಇದು ಆನ್ಲೈನ್ ಬಿಸ್ನೆಸ್ ಮಾಡೋಣ ಸೀರೀಸ್ನ ಎಪಿಸೋಡ್ 6. ಆದರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು, ಮತ್ತೆ ನೀವು ಹೇಗೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಡ್ರಾಪ್ ಶಿಪ್ಪಿಂಗ್ ಮಾಡೋದು ಅನ್ನೋದನ್ನ ನೋಡೋಣ. ಡ್ರಾಪ್ ಶಿಪ್ಪಿಂಗ್ ಒಂದು ಆನ್ಲೈನ್ ಬಿಸ್ನೆಸ್ ಮಾಡೋದು. ನಾರ್ಮಲ್ ಆಗಿ ನೀವು ಆನ್ಲೈನ್ ನಲ್ಲಿ ಏನಾದರೂ ಸೆಲ್ ಮಾಡಬೇಕು ಅಂದ್ರೆ ನಾವು ಮೊದಲು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಮ್ಮಿ ಬೆಲೆಗೆ ಒಬ್ಬ ಸಪ್ಲೈಯರ್ ಇಂದ ಪ್ರಾಡಕ್ಟ್ ನ ಬೈ ಮಾಡಬೇಕು, ನಂತರ ನಾವು ಅದನ್ನ ಸೆಲ್ ಮಾಡಬಹುದು. ಆದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನೀವು ಪ್ರಾಡಕ್ಟ್ ನ ಬೈ ಮಾಡೋದು ಬೇಡ, ಇ ಕಾಮರ್ಸ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಬೇಕು. ನಂತರ ನಿಮ್ಮ ವೆಬ್ಸೈಟ್ ಅಲ್ಲಿ ಜನರು ಪ್ರಾಡಕ್ಟ್ ನ ಆರ್ಡರ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡಿರುವಂತ ಪ್ರಾಡಕ್ಟ್ ಸಪ್ಲೈಯರ್ ಗೆ ಹೋಗುತ್ತೆ. ನಂತರ ಅವರು ನಿಮ್ಮ ಕಸ್ಟಮರ್ ಗೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನ ಶಿಪ್ ಮಾಡ್ತಾರೆ. ಇಲ್ಲಿ ನಿಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಡಕ್ಟ್ ಸೆಲ್ ಆಗೋ ತರ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಮಿಕ್ಕಿದ್ದನ್ನ ನಿಮ್ಮ ಸಪ್ಲೈಯರ್ ಮಾಡ್ತಾರೆ. ಹಾಗಾದ್ರೆ ನೀವು ಹೇಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರೆ, ಮೊದಲನೇ ಸ್ಟೆಪ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇ ಕಾಮರ್ಸ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನೀವು ಶಾಪಿಫೈ ಅಥವಾ ಕಾಮರ್ಸ್ ಅಥವಾ ಯಾವುದೋ ಬೇರೆ ಇ ಕಾಮರ್ಸ್ ವೆಬ್ಸೈಟ್ ಕ್ರಿಯೇಷನ್ ಟೂಲ್ಸ್ ನ ಯೂಸ್ ಮಾಡಬಹುದು. ವೆಬ್ಸೈಟ್ ಕ್ರಿಯೇಟ್ ಮಾಡಿದ ನಂತರ ನೀವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಪ್ರಾಡಕ್ಟ್ ನ ಮಾರಬೇಕು ಅಂತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಡ್ರಾಪ್ ಶಿಪ್ಪಿಂಗ್ ಗೋಸ್ಕರ ಪ್ರಾಡಕ್ಟ್ ಸಪ್ಲೈ ಮಾಡ್ತಿರೋದು ಒಂದೇ ವೆಬ್ಸೈಟ್, ಅದು ಪ್ರೊಪೋಸೋ ಕ್ಲೌಡ್ ಅಂತ. ಪ್ರೊಪೋಸೋ ಕ್ಲೌಡ್ ಅಲ್ಲಿ ಎಲ್ಲ ಟ್ರೆಂಡಿಂಗ್ ಡ್ರಾಪ್ ಶಿಪ್ಪಿಂಗ್ ಪ್ರಾಡಕ್ಟ್ ಸಿಗುತ್ತೆ. ನೀವು ಯಾವ ಪ್ರಾಡಕ್ಟ್ ನ ಸೆಲ್ ಮಾಡಬೇಕು ಅಂತಿದ್ರೆ ಆ ಪ್ರಾಡಕ್ಟ್ ನ ನಿಮ್ಮ ವೆಬ್ಸೈಟ್ ಗೆ ಆಡ್ ಮಾಡ್ಕೊಬೇಕು. ನಂತರ ನಿಮ್ಮ ವೆಬ್ಸೈಟ್ ಇಂದ ಯಾರೇ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ರಿಪೋಸೋ ಕ್ಲೌಡಿಗೆ ಬರುತ್ತೆ. ರಿಪೋಸೋ ಕ್ಲೌಡ್ ಅವರು ಕಸ್ಟಮರ್ ಅಡ್ರೆಸ್ಗೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನ ಡೆಲಿವರ್ ಮಾಡ್ತಾರೆ. ನಂತರ ನೀವು ಏನು ಪ್ರಾಫಿಟ್ ಮಾರ್ಜಿನ್ ನ ಸೆಟ್ ಮಾಡಿರ್ತೀರೋ ಆ ಪ್ರಾಫಿಟ್ ಮಾರ್ಜಿನ್ ನಿಮ್ಮ ಅಕೌಂಟ್ಗೆ ಸೆಂಡ್ ಆಗುತ್ತೆ. ಹಾಗಾದ್ರೆ ಪ್ರಾಡಕ್ಟ್ ಸೆಲ್ ಆಗೋ ತರ ಮಾಡೋದು ಹೇಗೆ? ಇದಕ್ಕೋಸ್ಕರ ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಮೆಟಾ ಆಡ್ಸ್ ನ ಕೂಡ ಯೂಸ್ ಮಾಡಬಹುದು, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಡ್ವರ್ಟೈಸ್ ಮಾಡೋದಕ್ಕೋಸ್ಕರ, ಅಥವಾ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ನ ಕೂಡ ನೀವು ಯೂಸ್ ಮಾಡಿಬಿಟ್ಟು ಪ್ರಾಡಕ್ಟ್ ನ ಸೆಲ್ ಆಗೋ ತರ ಮಾಡಬಹುದು. ಸೊ ಇದಿಷ್ಟು ಡ್ರಾಪ್ ಶಿಪ್ಪಿಂಗ್ ನ ಬಗ್ಗೆ. ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಡೀಟೇಲ್ಸ್ ಅಂತ. ಮುಂದಿನ ವಿಡಿಯೋಸ್ ಅಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ. ನಮಸ್ಕಾರ.